ಉತ್ತರ ಕರ್ನಾಟಕ ನಾಟಕಕ್ಕೆ ಹೋದರೆ ಜನ ಈಗಲೂ ನೆನೆಸ್ಕೊತಾರೆ, ಏನು ಸರ್ ಡ್ಯಾನ್ಸ್ ಮಾಡಿದಾರೆ ಸಾಂಗ್ ಅಂದರೆ. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ನಂಜನಗೂಡಿನವರು, ಅವನು ಸ್ವಲ್ಪ ಯಾವ ಗುಂಗಿನಲ್ಲೇ ಇರೋನು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ತಾಯಿ ಆಣೆ, ತಾಳಿಯ ಭಾಗ್ಯ, ಚರಿದ ರಕ್ತ ಎಲ್ಲ ಕಂಪ್ಲೀಟ್ ಎಲ್ಲ ಪಿಕ್ಚರ್ಗಳಲ್ಲೂ. ಗುಬ್ಬಿ ಕಂಪ್ನಿಯವ್ರು ಒಬ್ಬರು ಬಾಬಣ್ಣ ಅಂತಿದ್ರು, 40 ಜನಕ್ಕೆ ಅವ್ರ ಬಾಸ್ ಅವರು. ಈ ಪಾತಾಳ ಭೈರವಿ ಅನ್ನೋ ಪಿಕ್ಚರ್ ರಿಲೀಸ್ ಆಗಿತ್ತಂತೆ. ಅವ್ರಿಗೆ ಇಬ್ಬರು ಶಿಷ್ಯಂದ್ರೆ ಇರ್ತಾರೆ, ಡಿಂಬಕ ಡಿಂಗ್ರಿ ಅಂತ. ಅಂದಾನಕ್ಕೆ ಅಡ್ಡಮೇ ಮುಂದರು ಅಂತ ಕೇಳಿದ್ರೆ ಆ ಡಿಂಗ್ರಿ ಕ್ಯಾರೆಕ್ಟರ್ ಹೇಳೋದಂತೆ, ಗುರು ನೀ ಅಂದಾನಕ್ಕೆ ಗಡ್ಡಮೇ ಅಡ್ಡಮು ಗುರು ಅಂತ. ಅಣ್ಣವ್ರ ಜೊತೆಗಳಿಗೆ ಸುಬ್ಬಯ್ಯನವರ ಕಂಪ್ನಿಯಲ್ಲಿ ಒಂದು ಭಕ್ತ ಅಂಬರೀಷ್ ಅಂತ ಮಾಡೋರು. ಆ ಸೀನಲ್ಲಿ ನನ್ನ ಎತ್ಕೊಂಬರೋರು ಮಗು ಅಣ್ಣವರು. ಗುಬ್ಬಿ ವೀರಣ್ಣವ್ರು ಒಂದು ಪಿಕ್ಚರ್ ತೆಗಿಯೋಕೆ ಶುರು ಮಾಡಿದ್ರು, ಬೇಡ್ರ ಕಣ್ಣಪ್ಪ. ಅವಾಗ ನರಸಿಂಹರಾಜನವರು, ಬಾಲಣ್ಣವ್ರು ಎಲ್ಲರೂ ನಟರಾಜ ಕರ್ಕೊಂಡು ಅಲ್ಲಿಂದ ಸಿನಿಮಾ ಎಂಟ್ರಿ ಮಾಡಿದ್ರು. ಅವ್ರು 2 ಮಸಾಲ ತೋರಿಸ್ತೀನಿ ಕೈ ಹಾಕ್ತಾರೆ ದುಡ್ಡು ಗಿಟ್ಟು ಕೊಡೋಕ್ಕೆ, ಪಾಲ್ ತಗೋ. ಅದೆಲ್ಲ ಮಾಡಿಕೊಡಿದ್ರು ಡಿಗ್ರಿ. ಅವ್ರು ಬೆಂಗಳೂರಿನಲ್ಲಿ ಶೂಟಿಂಗು ಗೀಟಿಂಗ್ ಯಾವ್ದಾದ್ರು ಕೆಲಸ ನಡೀತಿದ್ರೆ ನಮಗೆ ಹೋಟ್ಲಿಂದ ಇಷ್ಟಿಷ್ಟು ಕ್ಯಾರಿಯರ್ ಊಟ ಬರೋದು. ಅಂಬರೀಷ್ ಅವರು ಪ್ರೆಸಿಡೆಂಟ್ ಆದರು. ಬ್ಯಾಂಕ್ ಜನಾರ್ದನಿಗೆ ಹಾರ್ಟ್ ಆಪ್ರೇಷನ್ ಆಯ್ತು. ಏನು ಸಹಾಯ ಮಾಡ್ಬೇಕಯ್ಯೋ, ಏನು ದುಡ್ಡಿನ ಸಹಾಯ ಮಾಡ್ರಿ. ಏನು ಸುಂದರ ಒಂದು 5,000 ರೂಪಾಯಿ ಕೊಟ್ಟು ಕಳ್ಸೋ ಅವ್ರಿಗೆ. ಏನು ಸಹಾಯ 5,000 ರೂಪಾಯಿ ಇನ್ನೂ ಎತ್ಕೊಟ್ಬಿಡೋದೆಲ್ಲ. ಬರ್ತಾಳೆ ಕಂಚಿನ ರಾಣಿ, ತರ್ತಾಳೆ ಮಿಂಚಿನ ವಾಣಿ, ಕೊಡ್ತಾಳೆ ಮುತ್ತಿನ ಬೇಣಿ, ರೆಡಿ ಮಾಡು ಚಿನ್ನದ ದೋಣಿ. ಸಾಂಗು ಸಕ್ಸಸ್ ಆಯ್ತು. ಇನ್ನೂ ಕೂಡ ಜನ ಅದನ್ನ ಹಾಡನ್ನ ಮರ್ತಿಲ್ಲ. ಕರೆಕ್ಟ್. ಇನ್ನೂ ನೆನೆಸ್ಕೊ. ಉತ್ತರ ಕರ್ನಾಟಕ ನಾಟಕಕ್ಕೆ ಹೋದ್ರೆ ಜನ ಈಗಲೂ ನೆನೆಸ್ಕೊತಾರೆ, ಏನು ಸರ್ ಡ್ಯಾನ್ಸ್ ಮಾಡಿದಾರೆ ಸಾಂಗ್ ಅಂದರೆ. ನಾನು ಏನು ಮಾಡಿದೆ ಮಾಡೋದು ನಾನು ಮಾಡಿದ್ದೀನಿ ಅಷ್ಟೇ. ಅದು ನನಗೆ ಫುಲ್ ಬ್ರೇಕ್ ತೆಗೆದು. ಕೆ ವಿಜಯ್ ಅವ್ರ ಪಿಕ್ಚರ್ ಮಾಮೂಲಾಗಿ ನಡೀತಾ ಇತ್ತು. ಕೊನೆಗೆ ಅಬ್ಬಯ್ಯ ನಾಡೋರ್ದು ಒಂದು ಪಿಕ್ಚರು, ಆರತಿಯವರು ಅಲ್ಲೊಂದು ಲೋಕ ಉಂಟು ಇಲ್ಲೊಂದು ಲೋಕ ಉಂಟು ಯಾವುದೋ ಒಂದು ಪಿಕ್ಚರು. ಆ ಪಿಕ್ಚರಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ನಂಜನಗೂಡಿನವರು ಪಾರ್ಟ್ ಮಾಡಿದ್ದಾನೆ. ಅವನು ಸ್ವಲ್ಪ ಯಾವ ಗುಂಗಿನಲ್ಲೇ ಇರೋನು ಕುಡ್ದ. ಡಬ್ಬಿಂಗ್ ಮಾಡೋಕ್ಕೆ ಬರಲಿಲ್ಲ. ಏನು ಯಾರ ಕೈಯಲ್ಲಿ ಡಬ್ಬಿಂಗ್ ಮಾಡಿಸೋದು, ಯಾರ ಕೈಯಲ್ಲಿ ಡಬ್ ಮಾಡಿಸೋದು ಅಂತ. ಕೊನೆಗೆ ಅಸಿಸ್ಟೆಂಟ್ ಯಾರೋ ಡೈರೆಕ್ಟ್ ಹೇಳೋದು, ಸರ್ ಒಬ್ಬ ಡಿಂಗ್ರಿ ಅಂತ ಇದ್ದಾನೆ, ಈಗ ಹೊಸ್ದಾಗಿ ಬಂದಿರೋದು ಆರ್ಟಿಸ್ಟು, ಅವ್ರ ಕೈಯಿಂದ ಬಹುಶಃ ಅವ್ರ ವಾಯ್ಸ್ ಇವನ್ ಮ್ಯಾಚ್ ಆಗ್ಬೋದು. ಹಬ್ಬ ನೋಡು ಕರ್ಸಾಯ ಅವ್ರನ್ನ ನೋಡೋಣ ಬಂದು ಮಾತಾಡಿದೆ, ಓಕೆ ಆಯಿತು. ಡಬ್ಬಿಂಗ್ ಮಾಡಿ ಮುಗಿಸಿದೆ. ಆವಾಗ ಗೊತ್ತಾಯ್ತು ಅವ್ರಿಗೆ ನಾನು ನಾಯ್ಡು ಅಂತ. ಅಲ್ಲಿಂದ ಅವರ ಬ್ಯಾನರಲ್ಲಿ ಯಾವ ಪಿಕ್ಚರ್ ತೆಗೆದ್ರು ನನಗೊಂದು ಕ್ಯಾರೆಕ್ಟರ್ ಇದ್ದೇ ಇರೋದು. ಯಾವ್ದಾದ್ರು ಪ್ರಮುಖವಾದ ಸಿನಿಮಾ ಅಬ್ಬಯ್ಯ ನಾಯ್ಡು ಅವ್ರ ಬ್ಯಾನರಲ್ಲಿ ನೀವು ಮಾಡಿದಂಥ ದೊಡ್ಡ ದೊಡ್ಡ ಸಿನಿಮಾ? ನಾನು ಮಾಡಿದ ಇದು ಚಲಿದ ರಕ್ತ, ಒಂದು 200 ಪಿಕ್ಚರ್ಗಳಿದೆ ಅವ್ರದ್ದು. 7-8 ಪಿಕ್ಚರ್ ಮಾಡಿದ್ದೆ ಅದರಲ್ಲಿ. ಎಲ್ಲ ಒಳ್ಳೊಳ್ಳೆ ರೋಲ್ ಕೊಟ್ಟರು. ಮುಸ್ಲಿಂ ಕೃಷ್ಣಮೂರ್ತಿ ನಮ್ಮಿಬ್ಬರಿಗೆ ಒಂದು ಪಿಕ್ಚರ್, ಒಂದು ಕ್ಯಾರೆಕ್ಟ್ರು. ನನಗೂ ಅವ್ರಿಗೆ ಟಗಪಾಯ್ತು. ನಾವು ಮನೇಲಿ ಇದ್ಕೊಂಡು ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀನಿ. ಇಲ್ಲಿ ಒಂದು ಮದುವೆಯಲ್ಲಿ ನಡೀತಿರುತ್ತೆ. ಮದುವೆಯಲ್ಲಿ ನಾವು ಊಟದ ಕ್ಯಾಟ್ರಿಂಗ್ ಕಾಡೋದು ನಾನು. ಅಲ್ಲಿ ಇವರೆಲ್ಲ ಕದ್ದು ಮುಚ್ಚಿ ಊಟಕ್ಕೆ ಬರ್ತಾರೆ. ಪ್ರಮೀಳಾ ಜೋಶಿ, ಮುಸ್ಲಿಂ ಕೃಷ್ಣಮೂರ್ತಿ ಅವರು, ಅವನು ಇವನು ಆ ವಿಲನ್ ಪಾರ್ಟ್ ಮಾಡಿದಲ್ಲ. ಬಂದ ತಕ್ಷಣ ನಾನು ಹಿಡಿದ್ಬಿಡ್ತೀನಿ, ಯಾರೇ ನೀನು, ನನಗೆ ಗೊತ್ತು ನೀನು ಯಾರು ಇರ್ತಾ ಅಂತ. ಅಲ್ಲಿ ಜನಗಳೆಲ್ಲ ಹಿಡ್ಕೊಂಡು ಹೊಡೆಯೋಕೆ ಹೋಗ್ತಾರೆ. ಆವಾಗ ಬಂದು ಬಚಾವ್ ಮಾಡಿ ಊಟ ಆಯ್ತು. ಆ ಥರ ಒಂದು ಕ್ಯಾರೆಕ್ಟ್ರಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ತಾಯಿ ಆಣೆ, ತಾಳಿಯ ಭಾಗ್ಯ, ಚರಿದ ರಕ್ತ ಎಲ್ಲ ಕಂಪ್ಲೀಟ್ ಎಲ್ಲ ಪಿಕ್ಚರ್ಗಳಲ್ಲೂ. ಹೀಗೆ ಅವರು ತಬ್ಬರು ಇವ್ರ ತಬ್ಬರು ಒಬ್ಬೊಬ್ಬರು. ಆಮೇಲೆ ಸ್ವಲ್ಪ ಡಿಂಗ್ರಿ ನಾಗರಾಜು ಈ ಇಂಡಸ್ಟ್ರಿ ಒಳಗೆ ಎಲ್ಲ ಚಿರುಪಚಿತ್ರನಾದ. ನಿಮ್ಮ ಹೆಸರು ಆ್ಯಕ್ಚುಲಿ ನಾಗರಾಜ್ ಅಲ್ವಾ? ಈ ಡಿಂಗ್ರಿ ಅನ್ನೋದು ಹೆಂಗೆ ಸೇರ್ಕೊಳ್ತು ಹೆಸರಲ್ಲಿ? ಡಿಂಗ್ರಿ ನಾಗರಾಜ್ ಅಂದರೆ ಗುಬ್ಬಿ ಕಂಪ್ನಿಯವ್ರು ಒಬ್ಬರು ಬಾಬಣ್ಣ ಅಂತಿದ್ರು. ಓಕೆ. ಸ್ಟೇಜ್ ಬೇಸ್ರಿ 40 ಜನಕ್ಕೆ ಅವ್ರ ಬಾಸ್ ಅವರು ಸ್ಟೇಜಲ್ಲಿ. ಓಕೆ. ಅವರು ಬರೀ ಅಲ್ಲಿ ಸೆಂಟ್ರಲ್ಲಿ ಕೂತ್ಕೊಂಡು ಸ್ಟೇಜಲ್ಲಿ ಕೂತ್ಕೊಂಡು ಅಚ್ಯುತ ಬಾರೋ ಅಂತಂದ್ರೆ ಸಾಕು, ಅವ್ರ ವಾಯ್ಸ್ ಹಂಗಿರೋದು ಅಂತ. ಮಂಗಳೂರು ಕಡೆಯವರು ದೇವಿ ಉಪಾಸಕರು ಅವರು. ಆವಾಗ ಈ ಪಾತಾಳ ಭೈರವಿ ಅನ್ನೋ ಪಿಕ್ಚರ್ ರಿಲೀಸ್ ಆಗಿತ್ತಂತೆ ಒಂದು 60 ವರ್ಷದ ಕೆಳಗಡೆ. ಎಸ್ ವಿ ರಂಗರಾವ್ ಮಂತ್ರವಾದಿ, ಅವ್ರಿಗಿಬ್ಬರು ಶಿಷ್ಯಂದ್ರೆ ಇರ್ತಾರೆ, ಡಿಂಬಕ ಡಿಂಗ್ರಿ ಅಂತ. ಓಕೆ. ಇವರು ಕರಡಿ ನೋಡ್ಕೊಂಡು ಬರೀ ಡಿಂಗ್ರಿ ನಾ ಅಂದಾನಕ್ಕೆ ಅಡ್ಡಮೇ ಮುಂದರು ಅಂತ ಕೇಳಿದ್ರೆ ಆ ಡಿಂಗ್ರಿ ಕ್ಯಾರೆಕ್ಟರ್ ಹೇಳೋದಂತೆ, ಗುರು ನೀ ಅಂದಾನಕ್ಕೆ ಗಡ್ಡಮೇ ಅಡ್ಡಮು ಗುರು ಅಂತ ಅನ್ನೋದಂತೆ. ಹೀಗೆ ಆ ಕ್ಯಾರೆಕ್ಟರ್ ಆ ಹೆಸರು ನನಗಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಡಿಂಗ್ರಿ ನಾಗರಾಜನೇ ಡಿಂಗ್ರಿ ಅಂತ ಬರ್ತವೆ ಅಂತ. ನಾಗರಾಜಿಗೆ ಅದೃಷ್ಟ ಬಂದಿಲ್ಲ, ಬಂದಿರೋದು ಡಿಂಗ್ರಿಗೆ. ಸುಬ್ಬಯ್ಯ ನಾಯ್ಡು ಕಂಪ್ನಿಯಲ್ಲಿ ಫಸ್ಟ್ ಬಣ್ಣ ಹಚ್ಚಿದ್ದು, ಆಮೇಲೆ ಗುಬ್ಬಿ ವೀರಣ್ಣ ಕಂಪ್ನಿ, ಮಧ್ಯದಲ್ಲಿ ಹಿರಣ್ಯ ಮಿತ್ರಮಂಡಳಿ, ಕನ್ನಡ ಥಿಯೇಟರ್ಸು, ಅಣ್ಣಬಾಬು ಅವ್ರ ಕಂಪ್ನಿ, ಯೋಗಾನಂದ ಸಮುದ್ರ ಕಂಪ್ನಿ ಎಲ್ಲ ದೊಡ್ಡ ದೊಡ್ಡ ನಾಟಕ ಕಂಪ್ನಿಯಲ್ಲೇ ಕೆಲಸ ಮಾಡಿದ್ರಿ. ಆರಂಭದಲ್ಲೇ ಅಣ್ಣವ್ರನ್ನ ನೀವು ನೋಡಿದವರು. ಅಣ್ಣವರು ಬಹುಶಃ ನೀವು ಬಾಲನಟರಾಗಿ ಬಣ್ಣ ಹಚ್ಚಿದ ಸಂದರ್ಭದಲ್ಲಿ ಅಣ್ಣವ್ರ ಚಿತ್ರರಂಗಕ್ಕೆ ಆಗ ಬರ್ತಾ ಇದ್ರು. ಏನ್ ನೆನಪಿದೆ ಅಣ್ಣವ್ರ ಜೊತೆ? ಏನಾದ್ರೂ ನೆನಪಿದ್ಯಾ?
ಅಣ್ಣವ್ರ ಜೊತೆಗಳಿಗೆ ಸುಬ್ಬಣ್ಣ ಕಂಪ್ನಿಯಲ್ಲಿ ಒಂದು ಭಕ್ತ ಅಂಬರೀಷ್ ಅಂತ ಮಾಡೋರು ನಾಟಕ ಕರೆಕ್ಟ್. ಅದರಲ್ಲಿ ಇವರು ರಮಾಕಾಂತ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡೋರು. ಒಂದು ಸೀನಲ್ಲಿ ಅನ್ನದಾಹಾಕಾರ ಬಂದ್ಬಿಡುತ್ತೆ. ಆ ಸೀನಲ್ಲಿ ನನ್ನ ಎತ್ಕೊಂಬರೋರು ಮಗು ಅಣ್ಣವರು. ಹೌದಾ? ಸಣ್ಣ ಮಗು ಅಲ್ಲ, ಎತ್ಕೊಂಬರೋರು. ಹಾಗಾಗಿ ಅಲ್ಲಿಂದ ಅದು ನೆನಪು ಅದು ಅದೇ ಕಂಪ್ನಿ ಒಳಗೆ ಸುಬ್ಬಣ್ಣಗಳು ಇದು ಮಾಡೋರು. ಅದು ಗೋರ್ಕುಂಬಾರ ಮಣ್ಣೆಲ್ಲ ತೋಡಿತಾರಲ್ಲ, ಆ ಮಗು ಪಾಠ ಮಾಡ್ತಾರೆ. ಆಮೇಲೆ ಹಾಗೆ ಸಣ್ಣ ಸಣ್ಣ ಪಾಠಗಳು ಮಾಡಿಕೊಂಡು ಗುಬ್ಬಿ ಕಂಪ್ನಿ ಬಂದು ಇವರು ಎಲ್ಲರೂ ಗುಬ್ಬಿ ಕಂಪ್ನಿಗೆ ಬಂದರು. ನರಸಿಂಹರಾಜನವರು, ಬಾಲನವರು, ಜಿ ಬಿ ಅವರು, ರಾಜ್ಕುಮಾರ್ ಎಲ್ಲ ಗುಬ್ಬಿ ಕಂಪ್ನಿಯಲ್ಲಿ. ಗುಬ್ಬಿ ಒಂದು ಪಿಕ್ಚರ್ ತೆಗಿಯೋಕೆ ಶುರು ಮಾಡಿದ್ರು 56ನೇ ಇಸ್ವಿಲಿ. ಬೇಡ್ರ ಕಣ್ಣಪ್ಪ ಅದಕ್ಕೆ ಇವ್ರನ್ನೇ ಹಾಕೊಂಡ್ರು. ಅವಾಗ ನರಸಿಂಹರಾಜನವರು, ಬಾಲನವರು ಎಲ್ಲರೂ ಮೆಡ್ರಾಸ್ ಕರ್ಕೊಂಡು ಇವರು ಅಲ್ಲಿಂದ ಸಿನಿಮಾ ಎಂಟ್ರಿ ಮಾಡಿದ್ರು. ಅಲ್ಲಿ ಕಂಪ್ನಿ ಬಿಟ್ಟು ಇವರೆಲ್ಲ ಹೊರಟೋದ್ರು. ಅಲ್ಲಿಂದ ಅವ್ರು ನೋಡ್ಕೊಂಡು ಬೆಳೆದವ್ರು ನಾವು. ಗುಬ್ಬಿ ಕಂಪ್ನಿಯಲ್ಲಿ ಕೂಡ ಅದೇ ಅವ್ರು ನೋಡಿಕೊಂಡೇ ಪಾಠಗಳು ಮಾಡ್ತಾಯಿದ್ರು, ಸಣ್ಣ ಪುಟ್ಟ ಪಾಠಗಳು. ಹೀಗೆ ಆ ರಾಜ್ಕುಮಾರ್ ಅವ್ರ ನೆನಪು ಇನ್ನೂ ನನಗೆ ಅದು ನೆನಪು. ಅದು ಬಿಟ್ಟು ಅವ್ರ ಜೊತೆಲಿ ಮಾಡಿರೋದು ಪರಶುರಾಮ ಪಿಕ್ಚರ್ ಒಂದೇ ಸಿನಿಮಾ. ಅದು ನನಗೆ ಅವಕಾಶ ಸಿಗ್ತಿರಲಿಲ್ಲ. ಸೋಮಶೇಖರ್ ಅವರು ಡೈರೆಕ್ಟ್ ಆಗಿದ್ದಕ್ಕೆ ನನಗೊಂದು ಅವಕಾಶ ಸಿಕ್ತು ಅಲ್ಲಿ. ಯಾಕಂತ ಅವಕಾಶ ಸಿಗ್ಲಿಲ್ಲ ಅಣ್ಣವ್ರ ಜೊತೆ ಮಾಡಿ? ಯಾಕಂದ್ರೆ ಗೊತ್ತಿಲ್ಲ, ಅಲ್ಲಿ ಅವ್ರದ್ದೊಂದು ಒಂದು ಕಂಪ್ನಿ ಬರೀ ಅವ್ರಿಗೆ ಮಾತ್ರನೇ ಪ್ರಾಧಾನ್ಯತೆ, ಬೇರೆ ಯಾರು ಅಲ್ಲಿ ಒಳಗೋಗಿಲ್ಲ. ಅವ್ರಿಗೆ ಈ ಕಡೆ ಬೇರೆ ಕಂಪ್ನಿಗಳಿಗೆ ಚಾನ್ಸ್ ಇಲ್ಲ, ಇವರಿಗೆ ಆ ಕಂಪ್ನಿ ಚಾನ್ಸ್ ಇಲ್ಲ ಬೇರೆಯವ್ರಿಗೆ. ಈ ಥರ ಅಲ್ಲೇ ಒಳಗಡೆ ಇರೋರು. ಉಮೇಶ ಇವರೆಲ್ಲ ಅಲ್ಲಿಂದ ಬಂದವರು. ಹಾಗಾಗಿ ಅವರೇ ಜಾಸ್ತಿ ಪ್ರಾಧಾನ್ಯತೆ, ಬೇರೆ ಯಾರು ಇಲ್ಲ. ಬಟ್ ಅನ್ನೋರ ಜೊತೆ ಒಡನಾಟ ಇತ್ತ ನಿಮ್ಗೆ? ಪ್ರತಿ ತಿಂಗಳು ಸೆಕೆಂಡ್ ಸಂಡೇ ಮೀಟಿಂಗ್ ಮಾಡ್ತಿದ್ರು. ಹೌದು, ಕಲಾವಿದರ ಸಂಘದ್ದು. ಹೌದು, ಇದರಲ್ಲಿ ಕನ್ನಿಕ್ಯಾಂಪ್ ರೋಡು ಕಾವೇರಿ ಕಾಂಟಿನೆಂಟಲ್ ಹೋಟ್ಲಲ್ಲಿ ನಾನು ಮುಂಚೆನೇ ಹೋಗ್ತಾ ಇದ್ದೆ. ಇವ್ರು ಬರ್ತಿದ್ರು, ಬರೋಬಾಡಿಗೆ ಕಾಫಿ ಕುಡಿಯೋಣ, ಟಿಫನ್. ಅವರು ದೋಸೆ, ಮಸಾಲೆ ದೋಸೆ, 2 ಮಸಾಲೆ ದೋಸೆ ತಿನ್ನೋ ಭಾರಿ ಇಷ್ಟ. ನಾವು ಒಂದು ದೋಸೆ ತಿನ್ನೋಕೆ ಸುಸ್ತಾಗ್ತಿದ್ದೆ, ಅವ್ರು 2 ಮಸಾಲೆ ದೋಸೆ ತಿನ್ನೋ. ಆಮೇಲೆ ನಾನು ಕೈ ಹಾಕಿದೆ ದುಡ್ಡು ಗಿಟ್ಟು ಕೊಡೋಕ್ಕೆ. ಇವರು ಅಮ್ಮವರು ಪಾರ್ತಕರು ಅದೆಲ್ಲ ಮಾಡಿಕೊಡಿದ್ರು ಡಿಗ್ರಿ ಅಂದ್ಬಿಟ್ಟು ಅವರೇ ಕೊಡ್ತಾರೆ ಬಿಲ್. ಮತ್ತೇನಾದ್ರೆ ಚಿಕನ್ನು ಮಟನ್ನು ಊಟ ಬರೋದು. ಆಮೇಲೆ ಅವರು ಬೆಂಗಳೂರಿನಲ್ಲಿ ಶೂಟಿಂಗು ಗೀಟಿಂಗ್ ಯಾವ್ದಾದ್ರು ಕೆಲಸ ನಡೀತಿದ್ರೆ ನಾವಾಗಿ ಹೋಟ್ಲಿಂದ ಇಷ್ಟಿಷ್ಟು ಕ್ಯಾರಿಯರ್ ಊಟ ಬರೋದು. ಇಲ್ಲ ಮಟನ್ನು, ಚಿಕನ್ನು, ಫಿಶ್ ಎಲ್ಲ ಕಳಿಸೋರು. ಹಾಗಾಗಿ ಅವ್ರ ಜೊತೆಗೆ ಒಡನಾಟ ಅಲ್ಲಿಗೆ ಮೀಟಿಂಗ್ ಮಾಡ್ತಾಯಿದ್ದು. ಆವಾಗ ಕಂಪ್ನಿ ವಿಚಾರ ಮಾತಾಡ್ತಿದ್ರು. ಅವ್ರ ನಾಟಕ ಕಂಪ್ನಿ ಅಂದ ತಕ್ಷಣ ಕಿವಿಯಲ್ಲಿ ಬಿಡೋದು. ಕರೆಕ್ಟ್. ಏನೇ ಸಿನಿಮಾ ಇದ್ರು ಕೂಡ ನಾಟಕ ಕಂಪ್ನಿ ಮೇಲೆ ಭಾಳ ಪ್ರೀತಿ. ನಂದಿ ಬೆಟ್ಟದಲ್ಲಿ ಶೂಟಿಂಗು, ಪರಶುರಾಮ, ನಾನು ದೇವೇಂದ್ರ ಗೋಪಾಲ ನಾಟಕ ಕಂಪ್ನಿಯವರು. ನಾನು ನಾಟಕದವನು. ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡೋದು ಫ್ರೀ ಟೈಮ್ನಲ್ಲಿ. ಬೇರೆ ಏನೂ ಕೆಲಸ ಅವ್ರು ಏನೋ ನಮ್ಮ ಜೊತೆ ಕೂತ್ಕೊಳ್ಳೋದು, ಕಂಪ್ನಿ ಬಗ್ಗೆ. ಈ ಕಂಪ್ನಿ ಆಗಿದೆ, ಆ ಕಂಪ್ನಿಗಳು ಎಷ್ಟಿದೆ, ಕಂಪ್ನಿಗಳು ಎಲ್ಲೇ ನಡೀತಿ, ಏನೇನು ನಾಟಕ ಮಾಡ್ತಾರೆ. ಬರೀ ನಾಟಕದ ಹೊರತಾಗೆ ಕಲಾವಿದರ ಬಗ್ಗೆನೇ ಕೇಳೋರು. ಅವ್ರಿಗೂ ಭಾಳ ಒಡನಾಟ ಇತ್ತು ನಮಗೆ ಜಾಸ್ತಿ. ಚೆನ್ನಾಗಿ ಮಾತಾಡೋರು. ಅವ್ರಿಗೆ ಅಹಂಕಾರ ಅನ್ನೋದು ಇಲ್ಲವೇ ಇಲ್ಲ ಪಾಪ. ಅಹಂ ಅನ್ನೋದು ಇಲ್ಲವೇ ಇಲ್ಲ. ಎಲ್ಲ ಮಾತಾಡ್ಕೊಂಡು ಜಾಲಿಯಾಗಿ ಇರ್ತಿದ್ರು ಅವ್ನ ಜೊತೆಗೆ ಊಟಕ್ಕೆಲ್ಲ ಒಂದೇ ಭಕ್ತಿ ಕೂತ್ಕೊಳ್ಳೋರು ಜೊತೆಲೆ. ಜೊತೆಲೆ ಕೂತ್ಕೊಂಡು ಊಟ ಮಾಡೋರು. ಅವ್ರು ಏನು ತಿಂತಾರೆ ಅದನ್ನೇ ಬೇರೆಯವ್ರು ತಿಂತಾರೆ ಅದನ್ನೇ ಅವರು ತಿನ್ಬೇಕು. ಆ ಥರ ಪದ್ಧತಿ. ಅಣ್ಣವ್ರ ಜೊತೆಲಿ ಬಿಟ್ಟು ಅವ್ರ ಬ್ಯಾನರ್ನಲ್ಲಿ ಬಂದಂಥ ಸಿನಿಮಾಗಳೆಲ್ಲ ಶಿವಣ್ಣನ ಜೊತೆಲಿ ಮಾಡಿದ್ದೇನೆ. ಶಿವಣ್ಣವ್ರ ಜೊತೆಲಿ ಮಾಡಿದ್ದೀನಿ, ಸುಮಾರು ಪಿಕ್ಚರ್ ಮಾಡಿದ್ದೀನಿ ಶಿವಣ್ಣವ್ರ ಜೊತೆಗೆ. ಇನ್ಯಾರು ಅಪ್ಪು ಕೈ ಸಾಂಗ್ ಸಿಕ್ಕಲಿಲ್ಲ ನನಗೆ. ರಾಘವೇಂದ್ರ ರಾಜ್ಕುಮಾರ್ದು ಪಿಕ್ಚರ್ ಸಿಕ್ಕಲಿಲ್ಲ. ಅವ್ರು ರಾಜ್ಕುಮಾರ್ ಪಿಕ್ಚರ್ ಮಾಡಿದ್ರು, ಅಲ್ಲೆಲ್ಲ ಇವರೇ ಇರ್ತಿದ್ರು, ಈ ಆಸ್ಥಾನ ಕವಿಗಳು. ಅಣ್ಣವ್ರ ಕಂಪ್ನಿಯಲ್ಲಿ ಏನು ಇರ್ತಿದ್ರು ಅವರೇ ಇರ್ತಿದ್ರು ಅಲ್ಲಿ. ಹಾಗಾಗಿ ಶಿವಣ್ಣನ ಜೊತೆಲಿ ಒಂದು 3-4 ಪಿಕ್ಚರ್ ಮಾಡಿದ್ದೇನೆ. 50ರಲ್ಲಿ ಬಣ್ಣ ಹಚ್ಚಿದೆ ಅಂದರೆ 76 ವರ್ಷ ಅಂದರೆ ನನಗೆ ಗೊತ್ತಿರೋಂಗೆ ನಿಮ್ಗೊಂದು 72-73 ವರ್ಷ ಅಂತೂ ಬಣ್ಣದ ಜಗತ್ತಿನ. ಈಗ ನನಗೆ 78 ವಯಸ್ಸು, ನಿಮಗೆ 78. ಅದರಲ್ಲಿ ಬಹುತೇಕ ಒಂದು 72-73 ವರ್ಷ ನೀವು ಬಣ್ಣದ ಜಗತ್ತಲ್ಲೇ ಕಳೆದು ಬಿಟ್ಟಿದ್ದೀರಿ. ಅದೆಲ್ಲ ನಾಟಕ ಪ್ರಪಂಚ. ನೆನೆಸ್ಕೊಂಡ್ರೆ ಒಂಥರ ಏನಾಗುತ್ತೆ, 2 ಹೊತ್ತು ಊಟ ನಡೆದೋದು ನಮ್ಗೆ ಅದೇ ಪ್ರಪಂಚ, ಬೇರೆ ಏನೂ ಇಲ್ಲ. ನಾಟಕ ಕಂಪ್ನಿನೇ ಪ್ರಪಂಚ. ಊರು ಅಲಿಯೋದು, ಕ್ಯಾಂಪ್ ಚೇಂಜ್ ಆಗುತ್ತಲ್ಲ. ಆಮೇಲೆ ನೀವು ಈ ಪೋಷಕ ಕಲಾವಿದರ ಸಂಘವನ್ನ ಕಟ್ಟಿದವ್ರು ನೀವು. ಅದ ಆಲೋಚನೆ ಯಾಕೆ ಬಂತು? ನಾನು ದೊಡ್ಡ ಸಂಘದಲ್ಲಿದ್ದೆ. ಅಂಬರೀಷ್ ಅವರು ಪ್ರೆಸಿಡೆಂಟ್ ಆದರು. ನಾನು ಕಮಿಟಿಗೆ ಬಂದಿದ್ದೆ. ನಾನು ಪ್ರಮೀಳಾ ಜೋಶಿ ಎಲ್ಲ ಕಮಿಟಿಲಿ ಆಯ್ಕೆ ಆಗಿದ್ದರು. ಸುಂದರರಾಜ ಬಂದು ಸೆಕ್ರೆಟರಿ ಆಗಿದ್ದಾರೆ. ಮುಂಚೆ ಶಿವರಾಮಣ್ಣವ್ರು ಇದ್ರು. ಕರೆಕ್ಟ್. ಆಮೇಲೆ ಅಲ್ಲಿ ಒಂದು ದಿವಸ ಈ ಬ್ಯಾಂಕ್ ಜನಾರ್ದನಿಗೆ ಹಾರ್ಟ್ ಆಪ್ರೇಷನ್ ಆಯಿತು. ಭಾಳ ಕಷ್ಟದಲ್ಲಿದ್ದ.
ನಾನೇ ಮಾಡಿ ಸೀದಾ ಬಂದೆ ಅಂಬರೀಷ್ ಹತ್ರ ಭಾಳ ಕ್ಲೋಸ್ ಮಾತಾಡ, ಸ್ವಾಮಿ ಏನ್ರಿ ಅವನು ಸಾಯ್ತಾ ಇದ್ದಾನೆ, ಅವ್ನಿಗೇನೋ ಸಹಾಯ ಮಾಡೋಕ್ಕಿಲ್ಲ ಸಂಘದಿಂದ. ಏನು ಸಹಾಯ ಮಾಡ್ಬೇಕಯ್ಯೋ, ಏನು ದುಡ್ಡಿನ ಸಹಾಯ ಮಾಡ್ರಿ. ಸುಂದರ ಒಂದು 5,000 ರೂಪಾಯಿ ಕೊಟ್ಟು ಕಳ್ಸೋ ಅವ್ರಿಗೆ. ಏನು ಸಹಾಯ 5,000 ರೂಪಾಯಿ ಇನ್ನೂ ಎತ್ಕೊಟ್ಬಿಡೋದೆಲ್ಲ, ನಮ್ಮ ಕೈಯಲ್ಲಿ ಆಗೋದಷ್ಟು ತೊಗೊಂಡೋಗಪ್ಪ ಅಂದು ತೊಗೊಂಡೋಗಿ ಕೊಟ್ಟಾಗ ಯೋಚನೆ ಮಾಡಿದೆ, ಏನು ಹಿಂಗಿದೆಯಲ್ಲ, ಹಿಂಗಾಯ್ತಲ್ಲ, ನಾಳೆ ಏನಾದರೂ ನನಗೇನಾದರೂ ಆದರೆ ಹೆಂಗೆ, ಯಾರು ನಿಭಾಯಿಸ್ತಾರೆ? ಒಂದು ಒಕ್ಕೂಟ ನಡೀತಿತ್ತು, ಒಕ್ಕೂಟ. ಅಶೋಕ, ಬೆಕ್ಕಿನ ಕಣ್ಣು ಕೃಷ್ಣ ಅಂತಿದ್ರು ಮುಂಚೆ ಪ್ರೊಡಕ್ಷನ್, ಅವರು ಅಲ್ಲಿ ಸೆಕ್ರೆಟರಿ ಆಗಿದ್ರು. ಹೋದೆ ಕೃಷ್ಣನ್ ಕೊಡೋದು, ಕೃಷ್ಣನ 8 ಡಿಗ್ರಿ ಬಂದೆ, ಹಿಂಗೆ ಇದೆ ನಮ್ದು, ಏನು ಮಾಡಿ ನಮ್ಗೆ ಏನೋ ಸೇರಿ ನಿಮ್ಮ ಒಕ್ಕೂಟದಲ್ಲಿ ಚಾನ್ಸ್ ಕೊಡ್ತೀನಪ್ಪ ಅಂತ. ನಾಳೆನ ಬಾರಪ್ಪ, ನಮ್ಮದು ಕಾರ್ಮಿಕರ ಕಲಾವಿದರ ತಂತ್ರಜ್ಞ ಒಕ್ಕೂಟ ಅಂತ ಹಾಕ್ಕೊಂಡಿರೋದು ನಾವು, ಬಾ ನಮ್ಮ ಕಂಪ್ನಿಗೆ ಸರಿ, ನಮ್ಮ ಒಕ್ಕೂಟ ಸೇರ್ಕೋ. ಆಯಿತು ಅಂತಂದರೆ ಆಮೇಲೆ ಒಂದು ದಿವಸ ಡೇಟ್ ಫಿಕ್ಸ್ ಮಾಡಿ ನನ್ನ ಕರೆದ್ರು. ಕಂಠೀರವ ಸ್ಟುಡಿಯೋದಲ್ಲಿ ಕಲ್ಲರಲ್ಲಿ ಹೂವಾಗಿ ಅಂತ ಅವನು ಪಿಕ್ಚರ್ ಶೂಟಿಂಗ್ ನಡೀತಿದ್ರು. ವಿಜಯ ರಾಘವೇಂದ್ರದು. ಅಂಬರೀಷ್ ಅವ್ರದ್ದು ಪಾತ್ರ. ಕರೆಕ್ಟ್. ಅಂಬರೀಷ್ ಅವ್ರು ಭೇಟಿ ಮಾಡ್ಕೊಂಡು ಬಂದು, ಅವರು ಏನೋ ಕೃಷ್ಣ ಬಂದ್ಬಿಟ್ಟಿದ್ದಾನೆ, ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ, ಒಂದು 5 ನಿಮಿಷ ಬರ್ತೀನಿ, ಬ್ರೇಕ್ ಆಗಲಿ. ಬಂದರು, ಏನು ಡಿಗ್ರಿ ನೀನು ಬಂದೆ? ಅದೇ ಡೆಂಗ್ರಿಯವರು ಅವ್ರ ಗ್ಯಾಂಗ್ ಎಲ್ಲ ಬಂದು ನಮ್ಮ ಒಕ್ಕೂಟಕ್ಕೆ ಸೇರ್ಕೋಬೇಕು ಅಂತಿದ್ದಾರೆ. ಏನಪ್ಪ ಡೆಂಗ್ರಿ? ಸೇರ್ಕೊಂಡು ಅವ್ರಿಗೇನೋ ಒಳ್ಳೇದಾಗೋಗಿದೆ, ಸೇರಿಸ್ಕೊಳಪ್ಪ ಅಂತಂದರು. ಸೇರಿಸ್ಕೊಂಡು ಒಂದು ವಾರಕ್ಕೆ ರಿಜಾಯ್ಸ್ನಲ್ಲಿ ಒಂದು ಮೀಟಿಂಗ್, ನಮ್ಮ ಕಂಪ್ನಿಯವ್ರಿಗೆ ಗಿಮ್ಟಿಯವರು ಎಲ್ಲ ಪದಾಧಿಕಾರಿ ಸೇರಿಕೊಂಡು ಅಲ್ಲಿ ಹೋದ ತಕ್ಷಣ ಅಷ್ಟೊಂದಲ್ಲೇ ಈ ಸಂಘ ಬೇರೆ ಆಗ್ತಾಯಿದೆ, 2 ಆಗ್ತಾಯಿದೆ ಅಂತ ಗೊತ್ತಾಯಿತು. ಬಿ ಸರೋಜವ್ರು ಕೇಳಿದ್ರು, ಜಯಂತಿಯವರು, ಯಾರು ಮಾಡ್ತಿರೋದು? ಡಿಗ್ರಿ. ಏನು ಡಿಗ್ರಿ, ಏನು ಸಮಾಚಾರ? ಅಮ್ಮ ಹಿಂಗಿದೆ, ಆ ಒಕ್ಕೂಟದಲ್ಲಿ ನಮಗೆ 4 ಜನಕ್ಕೆ ಏನೋ ಹೆಲ್ಪ್ ಆಗುತ್ತೆ, ಮೆಡಿಕಲ್ ಕೊಡ್ತಾರೆ, ಆಮೇಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಆಮೇಲೆ ಈ ಹಾರ್ಟ್ ಗೇಟ್ ಆದರೆ 1,30,000 ರೂಪಾಯಿ ದುಡ್ಡು ಕೊಡಿಸ್ತಾರೆ ಫೆಡ್ರೇಷನಿಂದ. ಹಾಗಾಗಿ ನಾನು ಲೋಕ ಸೇರ್ಕೊತಾ ಇದ್ದೀನಿ, ಅದಕ್ಕೆ ನಾನೇ ಒಂದು ಸಂಘ ಕಟ್ತಿದ್ದೀನಿ. ಆಯ್ತಪ್ಪ, ಅದನ್ನು ಸರಿ. ಅಂಬರೀಷ್ ಅವರು ಆಯಿತು ರಾಜೀನಾಮೆ ಕೊಟ್ಬಿಡೆ. ನಾನು ಬರದೆ, ಇಷ್ಟು ವರ್ಷದಿಂದ ಈ ಸಂಘದಲ್ಲಿ ಇದ್ದೀನಿ, ಇದರಿಂದ ಒಂದು ನಯಾ ಪೈಸೆ ಪ್ರಯೋಜನ ಆಗಲಿಲ್ಲ ನನಗೆ, ನಾನು ಇದು ಬಿಟ್ಟು ಒಕ್ಕೂಟ ಸೇರ್ಕೊತಾ ಇದ್ದೀನಿ, ನಾನೇ ಒಂದು ಸಂಘ ಕಟ್ತಾಯಿದ್ದೀನಿ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ ಅಂದ್ಕೊಂಡೆ. ಆಯ್ತು ಹೋಗಪ್ಪ, ಸರಿ ಬಂದೆ. ಕೃಷ್ಣ ಸೇರಿಸ್ಕೊಂಡ್ರು, ಅಶೋಕ ಇದ್ಕೊಂಡು ಪರ್ಮನೆಂಟ್ ಸದಸ್ಯರು ಕೊಡೋಲ್ಲಪ್ಪ, ಗೌರವ ಸದಸ್ಯರು ಕೊಡಿ, ಅದನ್ನೇ ಕೊಡಿ, ಪರವಾಗಿಲ್ಲ, ಒಟ್ಟಲ್ಲಿ ನನಗೆ ಏನೇ ಕೊಟ್ಟರು ಕೂಡ ನನ್ನ ಜನರಿಗೆ ಉಪಯೋಗ ಆದರೆ ಸಾಕು. ಅಲ್ಲಿ ಸಂಘದಲ್ಲಿ ಸೇರಿಕೊಂಡೆ, ಮಾಡಿದೆ. ಒಂದು 4-5 ಜನಕ್ಕೆ ಹಾರ್ಟ್ ಆಪ್ರೇಷನ್ ಕೊಟ್ಟಿದ್ದು ದುಡ್ಡು ಒಕ್ಕೂಟದಿಂದ ನಾನು ಒಳ್ಳೊಳ್ಳೆ ಕೆಲಸಗಳಾಗುತ್ತೆ. ಹಾಗಾಗಿ ಅಲ್ಲಿ ಆವರಿಂದ 2006ರಿಂದ ನಾನು ಇಲ್ಲಿವರೆಗೂ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ನೋಂದಣಿಯನ್ನು ಕಟ್ಟಿದ್ದು ನಾನು, ಎಲ್ಲರೂ ನಡ್ಸ್ಕೊಂಬರ್ತಾನೋ ನಾನು. ನೀವೇ ಸಂಘ ಕಟ್ಟಿದವರು, ಬಟ್ ನಿಮ್ಮ ವಿರುದ್ಧವೇ ಆರೋಪ ಮಾಡ್ಬಿಡ್ತಾರೆ ಕೆಲವರು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಸಂಘ ಕಟ್ಟಿದವ್ರು ನೀವು ಕಲಾವಿದರಿಗೆ ಒಳ್ಳೇದಾಗ್ಲಿ, ಹೌದೌದು, ಪೋಷಕ ಕಲಾವಿದರಿಗೆ ಒಳ್ಳೇದಾಗ್ಲಿ, ಅವ್ರ ಕಷ್ಟಕ್ಕೆ ಏನಾದ್ರು ಆಗ್ಬೇಕು ಅಂತ ನೀವು ಯೋಚನೆ ಮಾಡಿ ಸಂಘ ಕಟ್ತೀರಿ. ನಾನು ಎಲ್ಲರಿಗೂ ಉಪಯೋಗ ಆಗಬೇಕು ಅಂತ ಇದು ಮಾಡಿ ಸಂಘ ಮಾಡಿದ್ದು. ಹೌದು, ನಮ್ಮ ಲೆವೆಲಲ್ಲಿರೋರಿಗೆ. ಅಶೋಕನ ಹತ್ರ ಹೋದಾಗ ಅಶೋಕ ಕರ್ನಾಟಕ ಕಿರುತೆರೆ ರಂಗಭೂಮಿ ಕಲಾವಿದರ ಸಂಘ ಅಂತ ಮಾಡ್ಬೇಡಪ್ಪ ಅಂತಂದ್ರು. ಕಿರುತೆರೆ ಕಲಾವಿದರದ್ದು ಒಂದಿದೆ, KTV ಅಂತ. ಕರೆಕ್ಟ್. ರಂಗಭೂಮಿ ಕಲಾವಿದರು 1000 ಜನ ರಂಗಭೂಮಿಗಳಿದ್ದಾರೆ, ಕಲಾವಿದರು ಅಲ್ಲಿದ್ದಾರೆ. ಅವರೆಲ್ಲ ಕಪ್ಪೆನ ತಗಡಿದಾಗ್ದಂಗೆ ಎಲ್ಲರೂ ಒಂದು ಕಡೆ ಸೇರ್ಸೋಕ್ಕಾಗಲ್ಲ. ಅವ್ರವ್ರ ಕಡೆ ಒಂದೊಂದು ಕಡೆ ಸಂಘಟನೆ ಮಾಡ್ಕೊಂಡಿರ್ತಾರೆ. ನಮಗೆ ಬೇಕಾಗಿರೋರು ಕರ್ನಾಟಕ ಚಲನಚಿತ್ರ ಪೋಷಕ ಪಾತ್ರ ಮಾಡೋರು ಪೋಷಕ ಕಲಾವಿದರ ಸಂಘ ಅಂತ ಕಟ್ಟಿಸ್ತಾರೆ. ಆಯ್ತಪ್ಪ ಅಂತಂದರು. ಹಾಗಾಗಿ ಅವರಿಂದ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಕಟ್ಟಿ ಸುಮಾರು ಜನಕ್ಕೆ ಇದಾಗಿದೆ, ಭಾಳ ಜನ ಹೆಲ್ಪ್ ಆಗಿದೆ. ಈಗಲೂ ಒಂದು ತಿಂಗಳಿಗೊಂದ್ಸತಿ ಮೆಡಿಸಿನ್ ಕೊಡ್ತಾರೆ ಒಕ್ಕೂಟದಲ್ಲಿ, ಎಲ್ಲೋ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಆ ಕಾರ್ಡ್ ತೊಗೊಂಡು ಪುಸ್ತಕ ಕೊಟ್ಟಿದ್ದಾರೆ. ಆ ಡಾಕ್ಟ್ರು ಎಲ್ಲ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ. ಆಮೇಲೆ ಏನು ಕಾಯಿಲೆ ಇದೆ ಇದು ಮಾಡ್ತಾರೆ. ಆಮೇಲೆ ನಮಗೇನಾದ್ರು ಹಾರ್ಟು ಗೀಟು ಕಿಡ್ನಿ ಕ್ಯಾನ್ಸರ್ ಆದರೆ ಸ್ವಲ್ಪ ದುಡ್ಡು 2 ಲಕ್ಷ ರೂಪಾಯಿ ಕೊಡ್ತಾರೆ. ಇನ್ನು ಜಾಸ್ತಿ ಆಗಿದೆ ಈ ದುಡ್ಡು. ಈಗ ಆ ಪಂಕ್ತಿಯಲ್ಲಿ ನಡ್ಕೊಂಬಂದಿದ್ದೇನೆ. 21 ವರ್ಷ ಆಯಿತು ನನಗೆ. ಇನ್ನು ಏನು ಸಾಕು, ಬೇರೆಯವ್ರು ನಡ್ಸ್ಕೊಂಡು ಹೋಗಲಿ ಅಂತ ನಾನು ನಿರ್ಮಿತವಾಗಿ ಕೂತ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ
ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.